ಬಿಡದಿ ಟೌನ್ಶಿಪ್ ಫೈಟು ತೀವ್ರವಾಗಿ ತಾರಕಕ್ಕೇರ್ತಾ ಇದೆ. ಇದೀಗ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪ್ಲಾನ್ ಕೂಡ ರೂಪಿಸ್ತಾ ಇದೆ. ಬಿಡದಿಯಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ ಶುರುವಾಗಿದೆ. ಈಗ ಬಿಡದಿ ಟೌನ್ಶಿಪ್ಗೆ ಜೆಡಿಎಸ್ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಪಾದಯಾತ್ರೆ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದೆ. ಬಿಡದಿಯಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ಕಾಂಗ್ರೆಸ್ ಲೀಡರ್ಸ್ಗಳು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಲಾಗ್ತಾ ಇದೆ. ಜುಲೈ 4ಕ್ಕೆ ಪಾದಯಾತ್ರೆ ನಡೆಸೋದಕ್ಕೆ ನಾಯಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಪಕ್ಷದಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರೀಗ. ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ನಾವು ಕೂಡ ಪಾದಯಾತ್ರೆ ಮಾಡೋಣ ಇದರ ಬಗ್ಗೆ. ಇದರಿಂದ ಯಾರ್ಯಾರು ರೈತರು ಭೂಮಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅವರ ಪರವಾಗಿ ನಾವು ಕೂಡ ನಿಲ್ಲೋಣ, ಅದಕ್ಕೆ ಸರಿಸಮನಾಗಿ ಒಂದು ಹೋರಾಟವನ್ನು ಕಟ್ಟೋಣ ಅಂತ ಈತ ಕಾಂಗ್ರೆಸ್ ನಾಯಕರು ಕೂಡ ಈಗ ಪಾದಯಾತ್ರೆ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡೋದಕ್ಕಂತ ತಯಾರಿಗಳು ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅವರ ಜೊತೆಯೂ ಕೂಡ ಚರ್ಚೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನಂತರದಲ್ಲಿ ಯಾವ ರೀತಿಯಾಗಿ ಪಾದಯಾತ್ರೆ ಮಾಡಬೇಕು, ರೈತರನ್ನು ಯಾವ ರೀತಿಯಾಗಿ ಈ ಒಂದು ಪಾದಯಾತ್ರೆಗೆ ತರಬೇಕು, ಈಗ ನಡೀತಾ ಇರುವಂತಹ ಹೋರಾಟ ಏನಿದೆ ಅಲ್ಲಿ ಜಾಸ್ತಿ ಜನ ರೈತರಿಲ್ಲ, ನಮ್ಮ ಜೊತೆಗೆ ಹೆಚ್ಚು ರೈತರಿದ್ದಾರೆ ಅನ್ನುವಂಥದ್ದನ್ನು ಹೇಗೆ ತೋರಿಸ್ಬೇಕು, ಅದರ ಜೊತೆಗೆ ಬಿಡದಿ ಹೋರಾಟ ಏನು ನಡೀತಾ ಇದೆ ಈಗ ಸದ್ಯಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿಗಳು ಮಾಡ್ತಾ ಇದ್ದಾವೆ, ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ.